ಮಂತ್ರಿ ಪ್ರಭು, ಮಹಾಪ್ರಭು. ಕ್ಷೇಮವೇ ಸಕಲ ಪ್ರಜೆಗಳು ತಮ್ಮ ಚಿತ್ತದಿಂದಲೇ ಕ್ಷೇಮವೇ ಸಕಲ ಪ್ರಜೆಗಳು ಕ್ಷೇಮವೇ ಸಕಲ ಪ್ರಜೆಗಳು ತಮ್ಮ ಚಿತ್ತದಿಂದಲೇ ಕ್ಷೇಮವೇ ಸಕಲ ಪ್ರಜೆಗಳು. ಮಂತ್ರಿ ಪ್ರಭು, ಕಾಲ ಕಾಲಕ್ಕೆ ಮಳೆ ಬೆಳೆಗಳು ಧರಣಿ ಮೇಲೆ ಬೀಳುತ್ತಿರ್ಪುದೆ. ಮಂತ್ರಿ ಪ್ರಭು, ಕಾಲ ಕಾಲಕ್ಕೆ ಮಳೆ ಬೆಳೆಗಳು ಧರಣಿ ಮೇಲೆ ಬೀಳುತ್ತಿರ್ಪುದೆ. ಕಾಲ ದೃಷ್ಟಿಯ ಬೆಳೆದ ಬೆಳೆಗಳು. ಮಂತ್ರಿ ಪ್ರಭು, ಕಾಲ ದೃಷ್ಟಿಯ ಬೆಳೆದ ಬೆಳೆಗಳು ಲೋಲನಾಗಿ ಮೆರೆಯುತ್ತೇರ್ಪರೆ. ಲೋಲನಾಗಿ ಮೆರೆಯುತ್ತೇರ್ಪರೆ. ಕ್ಷೇಮವೇ ಸಕಲ ಪ್ರಜೆಗಳು ತಮ್ಮ ಚಿತ್ತದಿಂದಲೇ ಕ್ಷೇಮವೇ ಸಕಲ ಪ್ರಜೆಗಳು. ಮಂತ್ರಿ ಪ್ರಭು, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸೌಖ್ಯಂದಿರುವರೆ ಅದನ್ನು ತಿಳಿಸು. ವಿಜ್ಞಾಪಿಸುವೆನು. ರಾಜಿಸುವಲಕಿಲ ಜನರು ರಾಜಧರ್ಮ ಮೀರದಿರಲು. ಪ್ರಭು, ಮಂತ್ರಿ ರಾಜಿಸುವಲಕಿಲ ಜನರು ರಾಜಧರ್ಮ ಮೀರದಿರಲು. ರಾಜ ರಾಜ ಪೂಜ್ಯ ಪದ ಸಾ. ಪ್ರಭು, ಮಂತ್ರಿ ರಾಜ ರಾಜ ಪೂಜ್ಯ ಪದ ಸಾ. ರಾಜ್ಯದೊಳಗೆ ರಾಜ ಮುಖನೇ ರಾಜಿಸುವಲಕಿಲ ಜನರು ರಾಜ್ಯ ಧರ್ಮ ಮೀರದಿರಲು. ಪ್ರಭು, ಮಂತ್ರಿ ವಿಪ್ನೇಯಾಳ ಪುಣ್ಯದಿಂದ ಶಪಥದಿಂದ ಜೀವಿಸುವರು. ಪ್ರಭು, ಮಂತ್ರಿ ವಿಪ್ನೇಯಾಳ ಪುಣ್ಯದಿಂದ ಶಪಥದಿಂದ ಜೀವಿಸುವರು. ಪ್ರಭು, ಮಂತ್ರಿ ಒಡೆಯ ಸುಪಿತಾ ಗಾಮಿನಿ ಅಖಿಲ ಕಿಲರ. ಸುಪಿತಾ ಗಾಮಿನಿ ಅಖಿಲ ಕಿಲರ. ಚಪಲ ನೇತನೆ ಬೇಡನೀಗ ರಾಜಿಸುವಲಕಿಲ ಜನರು ರಾಜ ಧರ್ಮ ಮೀರದಿರಲು. ಪ್ರಭು, ಮಂತ್ರಿ ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳರು ಸುಖ ಶಾಂತಿಯಿಂದರು ಮತ್ತೇನ ಪಡೆ. ಬೇಷ್, ಬಹಳ ಸಂತೋಷವಾಯ್ತು. ನಿನ್ನ ಪೀಠವನ್ನು ಮನ್ನಿಸು. ಆಗಬಹುದು. ಸೈನ್ಯಾಧೀಕ್ಷರೇ. ಮಹಾಪ್ರಭು, ಸೈನ್ಯಾಧಿಪ ಸೈನ್ಯವೆಂತುಲೇರ್ಪುದು. ಸೈನ್ಯಾಧಿಪ ಸೇನಾಧೀಕ್ಷರೇ. ಮಹಾಪ್ರಭು, ಸೈನ್ಯಾಧಿಪ ಸೈನ್ಯವೆಂತುಲೇರ್ಪುದು. ಸೈನ್ಯಾಧಿಪ ಸುತ್ತ ರಾಜ್ಯದಲ್ಲಿ ಶತ್ರು ರಾಜರೆಲ್ಲ
ಯುದ್ಧದಲ್ಲಿ ಶತ್ರು ರಾಜರೆಲ್ಲ ಕಪಕಾಣಿಕೆಯ ಒಪ್ಪಿಸುತ್ತಲಿರುವರೆ ಸೈನ್ಯಾಧಿಪ ಸೈನ್ಯವೆಂತುಲಿರ್ಬೋದು ಸೈನ್ಯಾಧಿಪ ತಂಡ ತಂಡರಿಪೋ ಮಂಡಲಗಳ ಜಯಿಸಿ ಸೇನಾಧ್ಯಕ್ಷರೇ ಮಹಾಪ್ರಭು ತಂಡ ತಂಡರಿಪೋ ಮಂಡಲಗಳ ಜಯಿಸಿ ಚಂಡ ಪ್ರಚಂಡರನ್ನು ಮತ್ತೆ ಖಂಡಿಸುತ್ತಲೇ ಸೈನ್ಯಾಧಿಪ ಸೈನ್ಯವೆಂತುಲಿರ್ಬೋದು ಸೈನ್ಯಾಧಿಪ ಸೇನಾಧ್ಯಕ್ಷರೇ ಮಹಾಪ್ರಭು ನಮ್ಮ ಸೈನ್ಯವು ಯಾವ ರೀತಿಯಲ್ಲಿ ಇಟ್ಟಿರೋ ಅದನ್ನು ತಿಳಿಸು. ಅಪ್ಪಣೆ. ಖಂಡಿತ ಪ್ರಲಂಬನಕ್ಕೆ ಮಹಾಪ್ರಭು ಸೇನಾಧ್ಯಕ್ಷರೇ ಖಂಡಿತ ಪ್ರಲಂಬನಕ್ಕೆ ಮಂಡಲನು ಶತ್ರುಗಳರುಂಡ ಮುಂಡಗಳನ್ನು ಮಹಾಪ್ರಭು ಸೇನಾಧ್ಯಕ್ಷರೇ ಖಂಡಿತವರೋಳ್ಳಮ್ಮಯ ಖಂಡಿಸುವರೋಳ್ಳಮ್ಮಯ ಶತ್ರು ಸೈನ್ಯಗಳನ್ನೆಲ್ಲ ಗಂಡು ಬೇರುಂಡ ಸಿಂಹದೋ ಮಹಾಪ್ರಭು ಸೇನಾಧ್ಯಕ್ಷರೇ ಧರಣಿಪತಿಯ ಕಾರಣ ತಡೆದಿರುವೆನೋ ಮಹಾಪ್ರಭು ಬಲ ಬಲ ಸೇನಾಧ್ಯಕ್ಷರೇ ಧರಣಿಪತಿಯ ಕಾರಣ ತರುವ ಬರೆಯೇನೋ ಧರಣಿ ಬಾಲರನ್ನು ಗೆದ್ದು ಬರದಿ ಬರುವೆನೋ ಧರಣಿ ಬಾಲರನ್ನು ಗೆದ್ದು ಬರದಿ ಬರುವೆನೋ ಮಹಾಪ್ರಭು ಸೇನಾಧ್ಯಕ್ಷರೇ ಸಿಂಹದಂತ ಕೋಪದಿಂದ ಗರ್ಜಿಸುತ್ತಲೇ ಸಿಂಹದಂತ ಕೋಪದಿಂದ ಗರ್ಜಿಸುತ್ತಲೇ ಕತ್ತರಿಸುತ್ತಲೇ ಮುತ್ತು ಸೈನ್ಯವ ಮಹಾಪ್ರಭು ಬಲ ಬಲ ಸೇನಾಧ್ಯಕ್ಷರೇ ಕತ್ತರಿಸುತ್ತಲೇ ಮುತ್ತು ಸೈನ್ಯವ ಧರಣಿಪತಿಯ ಕಾರಣ ತರುವ ಬರೆಯನೋ ಧರಣಿಪತಿಯ ಕಾರಣ ತರುವ ಬರೆಯನೋ ಧರಣಿ ಬಾಲರನ್ನು ಗೆದ್ದು ಬರದಿ ಬರುವೆನೋ ಧರಣಿ ಬಾಲರನ್ನು ಗೆದ್ದು ಬರದಿ ಬರುವೆನೋ ಧರಣಿ ಬಾಲರನ್ನು ಗೆದ್ದು ಬರದಿ ಬರುವೆನೋ ಮಹಾಪ್ರಭು ಸೇನಾಧ್ಯಕ್ಷರೇ ನಮ್ಮ ಸೈನ್ಯವು ಶತ್ರು ಪಡೆಗಳನ್ನೆಲ್ಲ ಅಡಗಿಸಿ ಅವರನ್ನು ಸೆರೆ ಹಿಡಿದು ತಂದು ತಮ್ಮ ಚರಣದಡಿಯಲ್ಲಿ ಅರ್ಪಿಸುವೆವು ಮತ್ತೇನಪ್ಪಣೆ. ಬಲ ಬಲ ಸೇನಾಧ್ಯಕ್ಷರೇ ಬಹಳ ಸಂತೋಷವಾಯಿತು. ಮಂತ್ರಿ ಪ್ರಭು ಸೇನಾಧ್ಯಕ್ಷರೇ ಮಹಾಪ್ರಭು ದರೆಯೊಳು ಧನ್ಯನೋ ಧನ್ಯನಾದೆನೋ ನ ಹೋರಾದೊಳು ಧನ್ಯನೋ ಧನ್ಯನಾದೆನೋ ನ. ಮಂತ್ರಿ ಪ್ರಭು ಸೇನಾಧ್ಯಕ್ಷರೇ ಮಹಾಪ್ರಭು ದರೆಯೊಳು ಧನ್ಯನೋ ಧನ್ಯನಾದೆನೋ ನ ಹೋರಾದೊಳು ಧನ್ಯನೋ ಧನ್ಯನಾದೆನೋ ನ. ನಿಮ್ಮಂತ ಮಂತ್ರಿಯು ಸೈನಿಕರಿರುವಾಗ ಮಂತ್ರಿ ಪ್ರಭು ಸೇನಾಧ್ಯಕ್ಷರೇ ಮಹಾಪ್ರಭು ನಿಮ್ಮಂತ ಮಂತ್ರಿಯು ಸೈನಿಕರಿರುವಾಗ ಎನ್ನಯ ರಾಜ್ಯಕ್ಕೆ ಕೊರತೆಯೇನು ದರೆಯೋಳು ಧನ್ಯನಾದೇನ ಪುರದೊಳು ಧನ್ಯನಾದೇನೋ ನ. ಬೇಷ್ ಚಿತ್ರವಾದ ಮಂತ್ರಿಯು ಶಿವರಾಧೀಶ್ವರ ಸೈನ್ಯಾಧ್ಯಕ್ಷರು ನಮಗೂ ನಮ್ಮ ರಾಜ್ಯಕ್ಕಿರುವಾಗ ಒಂದು ಕೊರತೆ ಎಂದರೆ ನಿಮ್ಮ ಪೆಡವನ್ನು ಮನ್ನಿಸಿ. ಆಗಬಹುದು ಅತಿ ಅತಿ ಅತಿ
ಮಹಾರಾಜರು ಜಯವಾಗ್ಲಿ. ಚಾರಣೆ ಸಮಾಚಾರವೇನು? ಬುದ್ಧಿ, ಅರಮನೆಯಲ್ಲಿ ಮನೆಗಿದ್ದ ಮಗನ ಯಾರೋ ಕಳ್ಳರು ಅಪಹರಿಸಿರುವರೆಂದು ಮಹಾರಾಣಿಯವರು ಗೋಳಾಡುತ್ತಿರುವರು. ಏನು ಅರಮನೆಯಲ್ಲಿ ಮಲಗಿದ್ದ ಮಗುವನು ಯಾರೋ ಕಳ್ಳರ ಪರಿಸರು? ಹೌದ್ ಬುದ್ಧಿ. ಯಾರಲ್ಲಿ? ಏನಪ್ಪಣೆ? ಎಲೆ ಚಾರರೇ, ನಮ್ಮ ಅರಮನೆ ನಮ್ಮ ಪಟ್ಟಣದಲ್ಲಿರುವ ದೂತರನ್ನು ಬರಮಾಡಿ. ಎಲೆ ಚಾರರೇ, ಎಲೆ ದೂತರೆ, ನಮ್ಮ ಅರಮನೆಯಲ್ಲಿ ಮಲಗಿದ್ದ ಮಗುವನ್ನು ಯಾರೋ ಕಳ್ಳರು ಅಪಹರಿಸಿರುವಂತೆ. ಆ ಕಳ್ಳರನ್ನು ಹಿಡಿದು ತಂದವರಿಗೆ ಹೆಚ್ಚಿಗೆ ಬಹುಮಾನವನ್ನು ಕೊಡುವನು. ಜಾಗ್ರತೆ ಹುಡುಕುತ್ತೇನಿರಿ. ಹೆಣ್ಣಿನ ಬಾಳೆ ಕಣ್ಣೀರೋ ಶೋಧನೆ. ಹತ ಭಾಗ್ಯ ಹೆಣ್ಣು ಹತಳಾದರೇನು, ಹತ ಭಾಗ್ಯ ಹೆಣ್ಣು ಹತಳಾದರೇನು, ಹುಳು ಬಿದ್ದ ಹಣ್ಣು ರುಚಿಯಾದರೇನು. ಹತ ಭಾಗ್ಯ ಹೆಣ್ಣು ಹತಳಾದರೇನು, ಹುಳು ಬಿದ್ದ ಹಣ್ಣು ರುಚಿಯಾದರೇನು, ಹುಳು ಬಿದ್ದ ಹಣ್ಣು ರುಚಿಯಾದರೇನು. ಏನಿ ಶೋಧನೆ ಪ್ರಭೋ ಮುರಾರೇ, ಹೆಣ್ಣಿನ ಬಾಳೆ ಕಣ್ಣೀರೋ ಏನಿ ಶೋಧನೆ. ಹತ ಭಾಗ್ಯ ಹೆಣ್ಣು ಹತಳಾದರೇನು, ಹುಳು ಬಿದ್ದ ಹಣ್ಣು ರುಚಿಯಾದರೇನು, ಹುಳು ಬಿದ್ದ ಹಣ್ಣು ರುಚಿಯಾದರೇನು. ಏನಿ ಶೋಧನೆ ಪ್ರಭೋ ಮುರಾರೇ, ಹೆಣ್ಣಿನ ಬಾಳೆ ಕಣ್ಣೀರೋ ಏನಿ ಶೋಧನೆ. ಅಯ್ಯೋ ಅಯ್ಯೋ, ಇದೇನು ಕುಮಾರ? ಮಶಾಣದಲ್ಲಿದ್ದ ನನ್ನ ಪುತ್ರನು ಇಲ್ಲಿಗೆ ಹೇಗೆ ಬಂದು? ಅಯ್ಯೋ ಕಂದ, ಅಯ್ಯೋ ಕಂದ, ನಾನು ನಿನ್ನ ತಾಯಿ ಅಲ್ಲವೇ? ನಿನಗಾಗಿ ನಾನು ಎಷ್ಟು ಗೋಳಾಡುತ್ತಿರುವನು. ಆಹಾ, ಇದೇನು ಈ ಮಗುವು ನನ್ನ ಪುತ್ರನಂತ ಎಲ್ಲವಿಲ್ಲ. ಪುತ್ರ ಶೋಕದಿಂದ ಅಳುತ್ತಿರುವ ನನಗೆ ಪುತ್ರ ಭ್ರಾಂತಿ ಉಂಟಾಗಿರುವುದು. ಅಯ್ಯೋ, ನನ್ನಂತ ಮಂದ ಭಾಗ್ಯಳು ಬಂದು ಯಾವ ದುಃಖಿಸವಳೋ ಕಾಣೆ. ಪರಮಾತ್ಮ, ನಾನು ಇಲ್ಲಿ ಒತ್ತು ಮಾಡಿದ ಗುರುಪತ್ನಿಯು ಕೋಪಿಸಿಕೊಳ್ಳುವ. ನಾನಿನ್ನೂ ಹೊರಡುವೆನು. ಇಲ್ಲಿ ಯಾರೋ ಮಾತಾಡ್ತಾರೆ ಕಾಣಿಸ್ತೈತಿ ನೋಡಲ್ಲ. ಈಕೆ ಯಾರೋ ಕಳ್ಳಿರಂಗ ಉಳ್ಕೊಳ್ಳ ನೋಡ್ಲ ಸರಿಯಾಗಿ. ಮಗ ಐತಲ್ಲೋ, ಜೀವ ಗೀವ ಐತೆ ನೋಡಲ್ಲ. ಸತ್ತೋಗ್ಬಿಡವನಲ್ಲೋ. ನಮ್ಮ ಮಹಾರಾಜ ರಾಕ್ಷಸ ಕೊಂದ್ಬಿಟ್ಟು ಕಣವಳು. ಹಿಡ್ಕೊಳ ಮರ ಕಟ್ಟ. ದೂತರೆ, ನನ್ನನ್ನು ಮುಟ್ಟಬೇಡಿ. ನನ್ನನ್ನು ಮುಟ್ಟಬೇಡಿ. ಓ, ಮುಟ್ಬೇಡ ನೋಡಪ್ಪ. ಈ ಮಗನ ಹೇಳು. ನಾನು ಕೊಲ್ಲಲಿಲ್ಲ. ಕರ್ಕಳ ಮಹಾರಾಜ ಹೋಗೋಣ. ಕರ್ಕ ಎತ್ಕಳ ಮಗನ, ಎತ್ಕಳ ಮಗನ, ಎತ್ಕಳ ಮಗ, ಎತ್ಕಳ. ಕಂದ ನೀನೆಲ್ಲಿಗೆ ಇಂದು ಪೋದೆಯೋ ಬಾಲ,
ತಾನೇ ಸೌಖ್ಯಾತಿ ಮಲಗಿರೆ ನಿನ್ನನ್ನು ಕಳನವನೈದೂತ ಅಯ್ಯೋ ಕುಮಾರ ಕಳನವನೈದೂತ ಸೆಳೆದೊಯ್ದನೋ ಕಾಣೆ ಕಂದ ನೀನೆಲ್ಲಿಗೆ ಇಂದು ಬೋದೆಯೋ ಬಾಲ ಮಂತ್ರಿ ನನ್ನ ಕುಮಾರನನ್ನು ಹುಡುಕಲು ಹೋದ ದೂತರು ಇನ್ನೂ ಬರಲೇ ಇಲ್ಲವಲ್ಲ ಪ್ರಭು ಇತ್ತಲೇ ಬರುತ್ತಿರುವರು. ಮಹಾರಾಜರಿಗೆ ವಂದಿಸುವೆವು. ಲೇ ದೂತರೆ, ಆ ಪ್ರಭು, ಈಕೆ ನಿನ್ನ ಕುಮಾರನನ್ನು ಕೊಂದಿರುವಳು. ಏನೇನು? ಈಕೆಯು ನನ್ನ ಕುಮಾರನನ್ನು ಕೊಂದಿರುವಳು? ಹೌದು ಪ್ರಭು. ಅಮ್ಮ, ನೀನು ಯಾರು? ಈ ಮಗುವನ್ನು ಕೊಲ್ಲಲು ಕಾರಣವೇನು? ಮಹಾತ್ಮರೇ, ಈ ಕಾಲಿಕೋಶ ಬ್ರಾಹ್ಮಣರ ಮನೆಯಲ್ಲಿ ನಾನು ದಾಸಿಯಾಗಿ ಸತ್ತೋದ ನನ್ನ ಪುತ್ರನು ಮಶಾಣದಲ್ಲಿತ್ತು ತೆರಿಗೆ ಹಣಕ್ಕೂ ಶವದ ಮೈವಿನ ಬಟ್ಟೆಗೂ ಗುರುಗಾಳಾದ ಮನೆಗೆ ಬರುತ್ತಿದ್ದೇನೆ. ಹಾದಿಯಲ್ಲಿ ಈ ಪುತ್ರನನ್ನು ನೋಡಿ ನನ್ನ ಪುತ್ರನೆಂದು ಭ್ರಾಂತಿಯಿಂದ ಅಳುತ್ತಿದ್ದೇನೆ. ಇನ್ನೇನೂ ಮಾಡಲಿಲ್ಲ ಸ್ವಾಮಿ. ಅಮ್ಮ, ಸತ್ಯವಾಗಿ ಹೇಳು, ಸುಳ್ಳನ್ನು ಹೇಳಬೇಡ. ಈ ದೇಹವನ್ನು ತುಂಡು ತುಂಡು ಆಗಿ ಕತ್ತರಿಸಿ ನಾನು ಅಸತ್ಯವನ್ನು ನುಡಿಯಲಾರೆ. ಅಮ್ಮ, ಈ ಪಟ್ಟಣದಲ್ಲಿ ನಿನಗೆ ಯಾರಾದರೂ ಗುರುತಿದ್ದರೆ ತಿಳಿಸು. ಈ ಪಟ್ಟಣದಲ್ಲಿ ಕಾಲಿಕೌಶಿಕರ ಬ್ರಾಹ್ಮಣರ ಮನೆಯಲ್ಲಿ ನಾನು ದಾಸಿಗಿದ್ದೆ. ಅವರನ್ನು ಕೇಳಿ ನೀವು ತಿಳಿದುಕೊಳ್ಳಿ. ಯಾರಲ್ಲಿ? ಏನಪ್ಪಣೆ? ಕಾಲಕೌಶಿಕ ಬ್ರಾಹ್ಮಣೋತ್ತರವನ್ನು ಬರಮಾಡಿ ಪೂಜ್ಯರಿಗೆ ವಂದಿಸುವೆನು. ರಾಜೇಂದ್ರ, ನೀವು ಮಂಗಳವಾಗಲಿ. ನನ್ನನ್ನು ಕರೆಸಿದ ಕಾರಣವೇನು? ಬ್ರಾಹ್ಮಣೋತ್ತಮರೇ, ಈಕೆಯು ಯಾರು? ನಿಮಗೆ ಗುರುತಿರುವುದನ್ನು ನೋಡಿರಿ. ರಾಜೇಂದ್ರ, ಈಕೆಯು ಸತ್ಯವಾಗಿಯೂ ನನಗೆ ಗೊತ್ತಿಲ್ಲ. ಮಹಾತ್ಮರೇ, ಇವರು ನನ್ನ ಮೇಲೆ ಸುಳ್ಳು ಹೇಳುತ್ತಿರು. ಸತ್ಯವಾಗಿಯೂ ನಾನು ಇವರ ಮನೆಯಲ್ಲಿ ದಾಸಿಯಾಗಿದ್ದೆ. ಮಹಾರಾಜ, ಪರಮೇಶ್ವರ ನಾಣಯಗೂ ನಮ್ಮ ಮನೆಯಲ್ಲಿ ಇರಲಿಲ್ಲ. ಮಹಾಪ್ರಭು, ನಾವು ಸುಳ್ಳು ಹೇಳ್ತೀವಿ. ಈ ಸರಿಗೆ ಈಕೆ ಸರಿಗಿರುವ ವಜ್ರದ ಗಂಟನ್ನು ನೋಡಿ ನಾವೇ ಸುಳ್ಳು ಹೇಳ್ತೀವ? ಓಹ್, ಈಕೆಯು ನನ್ನ ಕುಮಾರನ್ನು ಕೊಂದಂತೆ ತರುತ್ತಿರೋದು. ಎಲೆ ದೂತರೆ ಪ್ರಭು, ಈಕೆಯನ್ನು ಸ್ಮಶಾನಕ್ಕೆ ಕರೆದುಕೊಂಡು ಹೋಗಿ ವೀರಬಾಹುವಿನ ಕೈಯಿಂದ ಶಿರವನ್ನು ಛೇದಿಸಿರಿ. ಅಪ್ಪಣೆ ಪ್ರಭು. ಬರಬ ನಮ್ಮ ಜೊತೆ. ಅಯ್ಯ ಈರ್ದಾಸು, ಇಲ್ಲಿ ಬಾ. ಹೋದಣಿ. ನಾನು ಮೊದಲೇ ಹೇಳಿರಲಿಲ್ಲ ನಿನಗೆ, ಸ್ತ್ರೀ ಹತ್ಯೆ ಮಾಡಬೇಕು, ಶಿಶು ಹತ್ಯೆ ಮಾಡಬೇಕು, ಪರಮಾತ್ಮ ಗೋ ಹತ್ಯೆ ಮಾಡಬೇಕು ಅಂತ ಮೊದಲೇ ನಿನಗೆ ಹೇಳಿರಲಿಲ್ವಾ? ಇದೋ ನೋಡು, ಈಕೆಯ ಶಿರಸ್ಸವನ್ನು ತ್ಯಜಿಸು. ತಿಳಿತೋ? ನಾನಿನ್ನು ಹೋಗುವೆನು. ನಮ್ಮ ಅಪ್ಪಣೆ ಅಯ್ಯೋ, ಈಕೆ ಹೇಗೆ? ಅಯ್ಯೋ, ಸ್ತ್ರೀಹತ್ಯೆ ದೋಷಕ್ಕೆ ಒಳಗಾದನಲ್ಲ ಪರಮಾತ್ಮ. ನನ್ನ ಕೈಯಿಂದಲೇ ಈಕೆಯ ಕೊರಳನ್ನು ಕಡಿಯಬೇಕಾಯಿತೆ. ಪರಮಾತ್ಮ, ವಿಧಿ ಲೀಲೆ ಇದ್ದಂತಾಗಲಿ. ನನ್ನ ದಣಿ ಆಜ್ಞೆಯನ್ನು ನಾನು ನೆರವೇರಿಸಲೇಬೇಕು. ದೇವಿ, ದಾರಿಯಲ್ಲಿ ಹೋಗುತ್ತಿರುವಾಗ ಏನು ನಡೆಯಿತು? ಹಾರಿಪುತ್ರ, ಕೂಡಿದ ಪತಿ ಎತ್ತ ಪುತ್ರನನ್ನು ಕಳೆದುಕೊಂಡ ನಾನು ಪಾಪಿಷ್ಟಳಾದ ಚಂದ್ರಮತಿ ಮುಖವು ಏತಕ್ಕೆ ನೋಡ್ತೀನಿ. ಮೊದಲು ನಿಮ್ಮ ದಣಿಯ ಆಗ್ಲೇನು ನಿರ್ವಹಿಸಿ. ದೇವಿ, ಸಿದ್ಧಳಾಗು. ಅಯ್ಯೋ ಪರಮಾತ್ಮ, ಸ್ತ್ರೀಹತ್ಯೆ ದೋಷಕ್ಕೆ ಹೇಗೆ ಕೈ ಹಾಕಲಿ? ಸತಿಯ ಕೊರಳ ಕಡಿಯುವಂತಾಯ್ತೆ, ಸತಿಯ ಕೊರಳ ಕಡಿಯುವಂತಾಯ್ತೆ, ತೃತೀಯ ಸ್ತ್ರೀ ಹತ್ಯೆ ಮಾಡುವಂತಾಯ್ತೆ, ತೃತೀಯ ಸ್ತ್ರೀ ಹತ್ಯೆ ಮಾಡುವ
ಕಡಿಯುವಂತಾಯ್ತೆ ಸತಿಯ ಕೊರಳ ಕಡಿಯುವಂತಾಯ್ತೆ ವಲಹೆ ನಾನು ಸಲಹೆ ಇವಳು ವಲಹೆ ನಾನು ಸಲಹೆ ಇವಳು ಕಟಕಾನಂತೆ ಕೊಲ್ಲುವೆ ನಗಟ ಕಟಕಾನಂತೆ ಕೊಲ್ಲುವೆ ನಗಟ ಸತಿಯ ಕೊರಳ ಕಡಿಯುವಂತಾಯ್ತೆ ಧರಣಿ ಪತಿನ ತರುಣಿಯತೆಯ ಧರಣಿ ಪತಿನ ತರುಣಿಯತೆಯ ನೆರವೇರಿಸುವಂತೆ ಮಾಡುವಂತಾಯ್ತೆ ನೆರವೇರಿಸುವಂತೆ ಮಾಡುವಂತಾಯ್ತೆ ಸತಿಯ ಕೊರಳ ಕಡಿಯುವಂತಾಯ್ತೆ ಸತಿಯ ಕೊರಳ ಕಡಿಯುವಂತಾಯ್ತೆ ದೇವಿ ಆಹೋ ಹೀಗೆ ಇವಳ ಶಿರವನ್ನು ಕಡಿದೇ ಬಿಟ್ಟರೆ ನಾನು ನಮ್ಮ ದಣಿಗೆ ಮೋಸ ಮಾಡುವಂತಾಗುವುದು. ಆದ್ದರಿಂದ ಧರ್ಮ ರಕ್ಷಕವಾದ್ದರಿಂದ ಈಕೆಯ ಶಿರವನ್ನು ಖಂಡಿಸುವೆನು. ದೇವಿ ಸಿದ್ಧಳಾಗು. ಅಲ್ಲಿಟ್ಬಿಡ ಈಗಲ್ಲ ಈಗಲ್ಲ ನಮ್ದು ಆಡು ನಮಗೆ ಬೇಜಾರ ಕತಿಗಿಂತಲೇ ಸತ್ಯವೇ ಜಗತ್ತಿಯ ಮಾರ್ಗಿ ಪದ ಕತಿಗಿಂತಲೇ ಸತ್ಯವೇ ಜಗತ್ತಿಯ ಮಾರ್ಗಿ ಪದ ಅದರಿಂದೆಯ ಈಗೆಯ ಶಿರವನ್ನು ಖಂಡಿಸಿದೆ. ಸತ್ಯಕ್ಕೋಸ್ಕರವಾಗಿ ಸತಪದಾಂಬಕಿಯ ಕಂಠವಂ ಖಂಡಿಸುವೆ. ಹರಿಶ್ಚಂದ್ರ ಮರಳಿ ಶಿರವನ್ನು ಕಡಿಯಬೇಡ ನಿಮ್ ತಡಿ ತಡಿ ಹರಿಶ್ಚಂದ್ರ ಮಡದಿಯ ಶಿರವನ್ನು ಕಡಿಯಬೇಡ ನೀವು ತಡಿ ತಡಿ ಸತ್ಯವಂತ ನೀನು ಉತ್ತಮನೆನಿಸಿ ಸತ್ಯವಂತ ನೀನು ಉತ್ತಮನೆನಿಸಿ ಕ್ಷಿತಿಯ ಸತಿಯ ಶಿರವನ್ನು ಕಡಿಯಬೇಡ ನೀವು ತಡಿ ತಡಿ ಹರಿಶ್ಚಂದ್ರ ಏನಿದು ಸ್ತ್ರೀ ಹತ್ಯವನ್ನು ಕೂಡ ಮಾಡಲು ಹೊರಟಿರುವೆಯಾ ಹರಿಶ್ಚಂದ್ರ ಸಾಕು ನಿಲ್ಲಿಸು. ವಿಶ್ವಾಮಿತ್ರ ಮುನಿಗಳು ಬಹಳ ದೊಡ್ಡವರು. ನನಗೆ ಸ್ತ್ರೀ ಹತ್ಯೆಗಿಂತಲೂ ಸತ್ಯವೇ ದೊಡ್ಡದು. ನೀವು ಏನು ಹೇಳಬೇಡಿ, ಸ್ವಲ್ಪ ದೂರವಾಗಿ ನಿಲ್ಲಿ. ಹರಿಶ್ಚಂದ್ರ ಈಗಲಾದ ನನ್ನ ಮಾತನ್ನು ಕೇಳು. ಲಲಿತಾಂಗಿಯರಾದ ಮಾತ ಕನ್ನಿಕೆ ನೀನು ವರಿಸಿದ್ದಾದ್ರೆ ನನ್ನ ಕೃಪೆಯಿಂದ ಕಾಣುವೆನು. ಇದಕ್ಕೇನು ಹೇಳು. ಪರಮಾತ್ಮ, ನನಗೆ ಸತಿಗಿಂತಲೂ ಸತ್ಯವೇ ದೊಡ್ಡದು. ಆದ್ದರಿಂದ ನೀವು ಏನು ಹೇಳಬೇಡ, ಸ್ವಲ್ಪ ದೂರವಾಗಿ ನಿಲ್ಲಿ. ಮನೋಹರಿ, ಸಿದ್ಧಳಾಗು. ಹಾ ಪರಮಾತ್ಮ, ಸ್ತ್ರೀಹತ್ಯ ದೋಷವು ನಿನ್ನದೇ ಹೊರತು ನನ್ನದೇನಲ್ಲ. ಹರಿಶ್ಚಂದ್ರ ಸಾಕು ನಿಲ್ಲಿಸು. ಮೆಚ್ಚಿದೆ ನಿನ್ನಯ ಭಕ್ತಿಗೆ ಮೆಚ್ಚಿದೆ ನಿನ್ನಯ ಭಕ್ತಿಗೆ ಹರಿಶ್ಚಂದ್ರ ಸಾಕು ನಿಲ್ಲಿಸು ಸ್ತ್ರೀ ಹತ್ಯವನು. ಕೌಶಿಕ ಮುನಿಯ ಇಂದ್ರಜಾಲವಿದು ಕೌಶಿಕ ಮುನಿಯ ಇಂದ್ರ
ಇಂದ್ರಜಾಲವಿದು ನೀನೀಗ ಸತ್ಯವಂತನು ಲೋಕದೋ ಹರಿಶ್ಚಂದ್ರ, ಸಾಕು ನಿಲ್ಲಿಸು. ಶ್ರೀಹತ್ಯವನ್ನು ಮಾಡಬಾರದು. ನಾನು ಯಾರೆಂಬುದನ್ನು ನೀನು ನೋಡು. ಮನೋಹರಿ, ಇತ್ತ ನೋಡು. ಪರಮೇಶ್ವರನು ಪಾರ್ವತಿ ಪರಮೇಶ್ವರಿಗೆ ವಂದಿಸಬೇಕು. ಹರಿಶ್ಚಂದ್ರ, ನಿನಗೆ ಮಂಗಳವಾಗಲಿ. ಕೈಲಾಸವಾಸ ನಮೋ ನಮಃ. ನಾರದರೆ, ನಿಮಗೆ ತಪಸ್ಸಿದ್ಧಿಯಾಗಲಿ. ಓಂ ನಮಃ. ವಿಶ್ವಾಮಿತ್ರರಿಗೆ ನಿಮಗೆ ತಪಸ್ಸಿದ್ಧಿಯಾಗಲಿ. ವಸಿಷ್ಠ ಮುನಿಗಳೇ, ನಿಮಗೂ ತಪಸ್ಸಿದ್ಧಿಯಾಗಲಿ. ವಿಶ್ವಾಮಿತ್ರ ಮುನಿಗಳೇ, ಆದರೆ ದೇವೇಂದ್ರನ ಸ್ಥಾನದಲ್ಲಿ ಮಾಡಿದ ತಮ್ಮ ಪಂಥವೇನಾಯಿತು? ವಸಿಷ್ಠರೇ, ನಾನು ಈ ಹರಿಶ್ಚಂದ್ರನ ಸತ್ಯವನ್ನು ಲೋಕದಲ್ಲೆಲ್ಲ ಬೆಳಗುವಂತೆ ಮಾಡುವುದಕ್ಕೋಸ್ಕರ ಈ ರೀತಿ ಇಂದ್ರಜಾಲವನ್ನು ಹೂಡಿದನು. ಸ್ವತಃ ನಾನು ಆತನನ್ನು ಸತ್ಯಕರಿಸಲು ಪ್ರಯತ್ನಿಸಲಿಲ್ಲ. ನಾರಾಯಣ. ವಿಶ್ವಾಮಿತ್ರ ಮುನಿಗಳೇ, ಮೊದಲು ತಾವು ಹೇಳಿದ ಮಾತಿನಂತೆ ಅವರ ರಾಜ್ಯವೆಲ್ಲವನ್ನು ಧಾರಾಪೂರ್ವಕವಾಗಿ ಧಾರೆ ಎಳೆದು ಕೊಡಲು ಬಂದಿರುವೆನು. ಹರಿಶ್ಚಂದ್ರ, ಇಲ್ಲಿ ಬಾ. ಹರಿಶ್ಚಂದ್ರ, ತೆಗೆದುಕೋ ನಿನ್ನ ರಾಜ್ಯಾದಿ ಸಕಲ ಐಶ್ವರ್ಯವನ್ನು. ಮತ್ತೆ ನನ್ನ ತಪಶಕ್ತಿಯಲ್ಲಿ ಅರ್ಧ ಭಾಗವನ್ನು ತೆಗೆದುಕೋ. ಹರಿಶ್ಚಂದ್ರ, ನೀನು ಸರ್ವ ಶೋಭಾಯಮಾನನಾಗಿ ಸಹಸ್ರ ವರ್ಷಗಳ ಕಾಲ ಚಕ್ರವರ್ತಿ ಎನಿಸಿ ಬಾಳಿಸಿ ನಂತರ 14 ಮನ್ವಂತರ ಕಾಲ ಆ ಇಂದ್ರನ ಅರ್ಧ ಸಿಂಹಾಸನದಲ್ಲಿ ನೀನು ರಾರಾಜಿಸು. ವಿಶ್ವಾಮಿತ್ರ ಮುನಿಗಳೇ, ಕಾಶಿರಾಜ ಪುತ್ರನಿಗೂ ಪ್ರಾಣದಾನವನ್ನು ಮಾಡಿ. ಕುಮಾರ, ಮೇಲೆ ಕೇಳು. ಹಾಗೆಯೇ ಸತ್ಯ ಹರಿಶ್ಚಂದ್ರನ ಪುತ್ರನಾದಂಥ ಲೋಹಿತಾಶ್ವನಿಗೂ ಪ್ರಾಣದಾನವನ್ನು. ಕುಮಾರ, ಮೇಲೆ ಕೇಳು. ಪರಮೇಶ್ವರ, ಲೋಹಿತಾಶ್ವ, ನಿನಗೆ ಮಂಗಳವಾಗಲಿ. ಹರಿಶ್ಚಂದ್ರ, ಚಂದ್ರಮತಿ ದೇವಿ, ಲೋಹಿತ ಕುಮಾರ, ನಿಮಗೆಲ್ಲ ಮಂಗಳವನ್ನು ಕೋರಿದ ಆ ಪರಮಾತ್ಮನ ಕುರಿತು ನಾವು ಮಂಗಳವನ್ನು ಹಾಡೋಣ. ಮಹಾತ್ಮರೇ, ತಮ್ಮ ಅಪ್ಪಣೆಯಂತೆ ಆಗಲಿ. ಆತ್ಮಲಿಂಗ ನಿಜ ರೂಪ ನಿಧಿಸುವೆ ವೈ ಸತತ. ಜಯ ಆತ್ಮಲಿಂಗ ನಿಜ ರೂಪ ನಿಧಿಸುವೆ ವೈ ಸತತ. ನೀನೆ ಜಗದೇ ವಿಜಾತ, ನೀನೆ ಜಗದೇ ವಿಜಾತ. ಪ್ರೀತಿ ತೋರು ಜಯ ಮಂಗಳಂ, ನಿಜ ಮಂಗಳಂ, ಶುಭ ಮಂಗಳಂ. ಜಯ ಆತ್ಮಲಿಂಗ ನಿಜ ರೂಪ ನಿಧಿಸುವೆ ಸದಾ. ಜಯ ಮಂಗಳಾಂಗ ಸುಖ ಸುಂದರ ಸಗುಣ. ಜಯ ಮಂಗಳಾಂಗ ಸುಖ ಸುಂದರ ಸಗುಣ. ರಂಗಭೂಮಿ ಸಲಹಾತ್ಮಕ, ರಂಗಭೂಮಿ ಸಲಹಾತ್ಮಕ. ಅಂಗಜಾರಿ ಜಯ ಮಂಗಳಂ, ನಿಜ ಮಂಗಳಂ, ಶುಭ ಮಂಗಳಂ. ಜಯ ಆತ್ಮಲಿಂಗ ನಿಜ ರೂಪ ನಿಧಿಸುವೆ ಸತತ. ಶ್ರೀ ವಿದ್ಯಾ ಗಣಪತಿ ಕೃಪಾ ಪರಿಷದ ನಾಟಕ ಮಂಡಳಿ ಕಿ ಶ್ರೀ ವಿದ್ಯಾ ಗಣಪತಿ ಕೃಪಾ ಪರಿಷದ ನಾಟಕ ಮಂಡಳಿ ಕಿ ಶ್ರೀ ವಿದ್ಯಾ ಗಣಪತಿ ಕೃಪಾ ಪರಿಷದ ನಾಟಕ ಮಂಡಳಿ ಕಿ. हरिश्चंद्र महाराज की, हरिश्चंद्र महाराज की, हरिश्चंद्र महाराज की, बोलो भारत माता की वंदे।